ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಸಿಂಪಲಾಗಿ ಏನಂತ ಅಂದರೆ ಮುಂಜಾನೆ ಒಬ್ಬರು ಫೋನ್ ಮಾಡ್ಯಾರ. ಏನು ಫೋನ್ ಮಾಡ್ಯಾರಂದ್ರೆ ಮಿಸ್ ಆಗಿ ಅಮೌಂಟ್ ನಿಮ್ಗೆ ಬಂದೈತೆ ಅಂತೀನಿ. ನಾನು ಹೋಗಿ ಬ್ಯಾಂಕ್ ಚೆಕ್ ಮಾಡ್ತೀನಿ, ಅದ್ರ ಬಂದಿಲ್ಲ. ನಾನೇನು ಮತ್ತೆ ಅವ್ರ ಫೋನ್ ಬಂತು. ಫೋನ್ದಾಗ ಹೇಳಿದೆ ಬ್ಯಾಂಕ್ನಲ್ಲಿ ರೊಕ್ಕ ಇಲ್ಲ ಅಂತೇಳಿ. ಅವ್ರು ಏನಂದರು ಕರೆನ್ಸಿ ಮಿಸ್ ಆಗಿ ನಿಮ್ಮ ಬ್ಯಾಂಕಿಗೆ ಬಂದಿದ್ರಿ, ಫೋಟೋ ಕಳ್ಸಂತೇಳಿ ನಾನು ಹೇಳಿದೆ. ಓಕೆ, ಫೋಟೋ ಕಳ್ಸಂತ ನಾನು ಹೇಳಿದೆ. ನನಗೆ ಫೋಟೋ ಬಂತ್ರಿ. ಬಂದಾಗ ಏನಿದೆ, ನಾನು ಫೋಟೋ ನೋಡಿದೆ. ಆದರೆ ಅದು ಕರೆನ್ಸಿ ಓಕೆ ಜಿಯೋದು ಕರೆನ್ಸಿ ಹಾಕ್ಯಾರ. ಅವರು ಎಷ್ಟು ಹಾಕ್ಯಾರ ಅನ್ನೋದು ನೋಡಿದೆ. 349 28 ಡೇ ಅನ್ಲಿಮಿಟೆಡ್ ಕಾಲ್, ಅನ್ಲಿಮಿಟೆಡ್ ಇಂಟರ್ನೆಟ್ ಮತ್ತು 2 GB ಬರುತ್ತೆ 1 ಡೇಗೆ. ಏನು ಅದು ಬರತ್ತೆ ರೀ. ಅದನ್ನು ನಾನು ನೋಡಿದೆ. ನನಗೆ ವೀಸಾ ಇಲ್ಲ ಅಂತೆ. ನನಗೇನು ಗೊತ್ತಾಗಿಲ್ಲ ಅದು ಯಾವಾಗ ಆಕ್ಟಿವೇಶನ್ ಆಗುತ್ತೋ ಏನೋ ನನಗದು ಗೊತ್ತಿಲ್ಲ. ನಾನು ಹೇಳಿದೆ ನನಗೆ ಉಪಯೋಗ ಇಲ್ಲರಿ ಅದು ಅಂತ ನಾನು ಹೇಳಿದೆ. ಓಕೆ, ನನಗೆ ಉಪಯೋಗ ಇಲ್ಲ, ನಂದು ಐತಿ 3 ತಿಂಗಳದ್ದು ಐತಿ, ಇನ್ನು ನಂದು ಆಗಬೇಕು 2 ತಿಂಗಳ, ಅದು ನನಗೆ ಉಪಯೋಗ ಇಲ್ಲ, ನಾನು ಏನು ಮಾಡಲಿದೆ ಅಂತೇಳಿ ನಾನು ಅಂದೆ. ನನ್ನ ಬ್ಯಾಂಕಿಗೆ ಬಂದ್ರೆ ನಾನು ನಿಮ್ಗೆ ಅಮೌಂಟ್ ಹಾಕ್ತಿದ್ದೆ, ಈಗ ನನಗೆ ಉಪಯೋಗ ಇಲ್ಲ, ನಾನು ಏನು ಮಾಡಲಿರಿ, ನನಗೆ ನುಕ್ಸಾನ್ ಆಗುತ್ತೆ ಅಂತ ನಾನು ಹೇಳಿದೆ. ಅವ್ರು ಫೋನ್ನ ಕಟ್ ಮಾಡಿದ್ರಿ. ಓಕೆ, ಅದನ್ನು ನಾನು ಇವಾಗ ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಅದನ್ನು ಮತ್ತೆ ನೋಡಿದ್ರಿ. ಈಗ ಅರ್ಧ ತಾಸು ಹಿಂದೆ ನಾನು ನೋಡಿದೆ ಫೋನ್ದಾಗ. ಇದು ಅಪ್ಕಮಿಂಗ್ ಪ್ಲ್ಯಾನಿಂಗ್ ಅಂತ ಹೇಳ್ತಾ ಇದೆ. ಅಂದರೆ ನನ್ನ ಒಂದು 999 ಪ್ಲ್ಯಾನಿಂಗ್ಗೆ ಹಾಕಿನಿ. 18 ಏಪ್ರಿಲ್ಗೆ ಇದು ಆಗತ್ತೆ ರೀ, ಕ್ಲೋಸ್ ಆಗುತ್ತೆ. ಓಕೆ, ನಂದು ಆಕ್ಟಿವೇಶನ್ ಇಂಟರ್ನೆಟ್ನ ಹಾಕ್ಸಿದ್ದು, ಮೊಬೈಲ್ ಇಂಟರ್ನೆಟ್ ಹಾಕ್ಸಿದ್ದು ಅದು ಇವಾಗ ಆಕ್ಟಿವೇಶನ್ ಆಮೇಲೆ ಇದು ಆಗತ್ತೆ ರೀ. ನಂದು ಇಂಟರ್ನೆಟ್ ಹಾಕ್ಸಿದ್ದು ನಾನು, ಅದು ಆದಾಗ ಪೂರ ಆಮೇಲೆ ಅಪ್ಕಮಿಂಗ್ ಪ್ಲ್ಯಾನಿಂಗ್ ಆಕ್ಟಿವೇಶನ್ ಆಗುತ್ತೆ 349. ನಾನು ಏನು ಮಾಡಬೇಕು ಅಂತೀನಿ, ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಹೇಳ್ತಾ ಇದ್ದೀನಿ, ನಾನು ನಿಮಗೆ 349 ಹಾಕ್ತಾಯಿದ್ದೀನಿ. ನನಗೆ ಮುಂಜಾನೆ ಗೊತ್ತಿದ್ದಿಲ್ಲ, ನನಗೆ ಈ ಥರ ಆಯ್ತು. ಅವ್ರು ಪಾಪ ಸುಮ್ಮನೆ ಏನು ಅಂದಿಲ್ಲ, ಅವರು ಫೋನ್ ಕಟ್ ಮಾಡಿಬಿಟ್ರಿ. ಹೋಗ್ಬಿಡು, ನಾನು 350 ರೂಪಾಯಿ ಹೋದ್ಲು ಬಿಡು ಅಂತೇಳಿ ಅವರು ಫೋನ್ ಕಟ್ ಮಾಡಿಬಿಟ್ರು. ಪಾಪ ಹೋಗಿ ಬನ್ನಿ. ಹಾಗಾದ್ರೆ ನಾನು ಇವ್ರಿಗೆ ಈಗ ಫೋನ್ ಮಾಡಿ ಕೇಳ್ತಾ ಇದ್ದೀನಿ. ಅವ್ರ ನಂಬರಿಗೆ ಈಗ ರೊಕ್ಕನೂ ಕೂಡ ಹಾಕ್ತಾಯಿದ್ದೀನಿ. ನಿಮಗೆ ನನಗೆ ಸ್ಕ್ರೀನ್ ಫೋಟೋನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿದೆ ಅಪ್ಕಮಿಂಗ್ ನೋಡಿ, ಅಪ್ಕಮಿಂಗ್ ತೋರಿಸ್ತಾ ಇದೆ 300 ಕರೆನ್ಸಿ ಹಾಕ್ಯಾರ. ಮತ್ತು ಅವರು ಪಾಪ ನನಗೆ ವಾಟ್ಸಪ್ನು ಮಾಡ್ಯಾರ ರೀ. ನೋಡಿ ಮುಂಜಾನೆ ಅವರು ವಾಟ್ಸಪ್ನು ಮಾಡ್ಯಾರ. ನನಗೆ ನಿಮ್ಮ ಫೋಟೋ ತೋರಿಸ್ತಾರೆ, ವಾಟ್ಸಪ್ನು ಮಾಡ್ಯಾರ. ಕರೆನ್ಸಿ ಹಾಕಿದ್ದು ಇವತ್ತು ಡೇಟಿಂದು ಕರೆನ್ಸಿ ಹಾಕಿದ್ದು 349. ಮೊಬೈಲ್ ರಿಚಾರ್ಜ್ ಸಕ್ಸಸ್ಫುಲ್ ಅಂತೇಳಿ ಅಮೆಜಾನಿಂದ ಹಾಕ್ಯಾರ ರೀ ಅವರು. ಅದು ಸಕ್ಸಸ್ಫುಲ್ ಆಗೈತೆ ರೀ. ಓಕೆ, ಇವಾಗ ಏನಿದೆ, ನಾನು ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಅವ್ರ ಫೋಟೋ ಕೂಡ ಇದೆ, ಫೋಟೋ ತೋರಿಸೋದಿಲ್ಲ. ಓಕೆ, ಅವ್ರ ಫೋನ್ ನಂಬರು ಇಲ್ಲಿದೆ. ಈಗ ಫೋನ್ ಮಾಡ್ತಾಯಿದ್ದೀನಿ. ಇಲ್ಲೇ ಇರ್ಕಲ್ದವ್ರು ಅಂತಾರೆ, ಇಲ್ಲೇ ಇರ್ಕಲ್ದವ್ರು ನನಗೆ ಫೋನ್ ಮಾಡಿದ್ರು. ಹಿಂಗತೆ ಆಗೈತೆ ಅಂತೇಳಿ ಮಿಸ್ ಆಗೈತಿ. ಅವ್ರ ನಂಬರ್ ನನ್ನ ನಂಬರ್ ಸೇಮ್ ಆಗೈತಿ. ಒಂದೇ ನಂಬರ್ ಚೇಂಜ್ ಆಗೈತೆ. ಒಂದು ನಂಬರ್ ಚೇಂಜ್ ಆಗಿ ಈ ಒಂದು ಕರೆನ್ಸಿ ನಂಗೆ ಬಂದೈತೆ. ಅವ್ರಿಗೆ ಹೋಗೋದಿಲ್ಲ, ಅದು ನನಗೆ ಬಂದಿದೆ. ಓಕೆ, ಬರೀ ಒಂದು ನಂಬರ್ ಮಿಸ್ ಆದರೆ ಎಲ್ಲಿ ಬರುತ್ತೆ ಅಮೌಂಟನ್ನು ವಿಚಾರ ನೋಡಿರಿ. ಅದಕ್ಕೆ ಹೇಳ್ತಾ ಇದ್ದು ಬರೋಬ್ಬರ ನಂಬರ್ ಏನು ಹಾಕಿರ್ತೀರಿ, ಅಕೌಂಟ್ ನಂಬರ್ ಆಗಲಿ, ಮೊಬೈಲ್ ನಂಬರ್ ಆಗಲಿ, ಏನಿದ್ರು ಬರೋಬ್ಬರಿ ಇನ್ನೊಂದು ಚೆಕ್ ಮಾಡಿ ರಿಫ್ರೆಶನ್ ಮಾಡಿ ಆಮೇಲೆ ಏನಿದೆ ಹಾಕಿರಿ ಅಮೌಂಟ್. ಓಕೆ, ಇವಾಗ ನಾನು ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ. ಬನ್ನಿ. ಮುಂಜಾನೆ ಫೋನ್ ಬಂದಿತ್ತು ಅವ್ರದ್ದು ಹೆಸರು ಕೂಡ ನನಗೆ 2 ಕಲರ್ ತೋರಿಸ್ತಾ ಇದ್ದೀನಿ. ನಾನು ಹೇಳೋದಿಲ್ಲ ಬಿಟ್ಟು. ಓಕೆ, ಅವ್ರಿಗೆ ಫೋನ್ ಮಾಡ್ತಾಯಿದ್ದೀನಿ ಈಗ ನಾನು. ಬನ್ನಿ ನೋಡೋಣ ಇವಾಗ. ಫೋನ್ ಎತ್ತಲಿ ಅವರು. ಓಕೆ, ಫೋನ್ ಎತ್ತಲಿ ಅವ್ರು ಏನಂತ ನೋಡೋಣ. ಹಲೋ, ಅದ ರೀ ಮುಂಜಾನೆ ಕರೆನ್ಸಿ ಮಿಸ್ ಆಗಿ ಬಂದದ ಅಂತ ಹೇಳಿದ್ರಲ್ಲ. ಹ್ಞೂ ರೀ. ಅದು ನಾನು ಇದ್ರಾಗ ಜಿಯೋ ಆ್ಯಪ್ನಾಗ ನೋಡಿದೆ ರೀ. ಅದು ಅಪ್ಕಮಿಂಗ್ ಪ್ಲ್ಯಾನಿಂಗ್ ಅಂತ ಐತ್ರಿ. ಅದು ನಂದು ಕರೆನ್ಸಿ ಖಾಲಿ ಆದಾಗ ನಿಮ್ಮದು ಜಮಾ ಆಗತ್ತೆ ರೀ. ಅದು ಹೌದು, ನಿಮ್ದು ಈಗ ನಿಮ್ಗೆ ಎಷ್ಟು ದಿವಸ ಆಗಿರ್ತಿಲ್ಲ ಅದು ಖಾಲಿ ಆಗೈತನ. ಅದಾದ್ಮೇಲೆ ಅದು ಆಕ್ಟಿವ್ ಆಗತ್ತೆ ರೀ. ಅದ ನಾನು ಮುಂದೆ ಗೊತ್ತಿದ್ದಿಲ್ಲ. ಆಗ ಈಗ ನೋಡಿದ್ದು ನಾನು ಇದು ಜಿಯೋ ಓಪನ್ ಮಾಡಿ ಅದು ಹಂಗೆ ತೋರ್ಸಾಗತ್ತೈತೆ ರೀ. ಈಗ ರೊಕ್ಕ ಎದ್ರಾಗ ಹಾಕ್ಲಿ ರೀ. ಈಗ ನಂಗೆ ಹಚ್ಚಿ ನೋಡ್ರಿ, ಅದಕ್ಕೆ ಫೋನ್ಪೇಗೆ ಹಾಕಿಬಿಟ್ಟೆ. ಫೋನ್ಪೇಗೆ ಹಾಕಿ ನಡೀತಿತ್ತು. ಇದು ಫೋನ್ಪೇದಾಗ ಹಾಕ್ಲಿ ರೀ. ಹ್ಞೂ ರೀ. ಓಕೆ ರೀ, ಆಯ್ತು ನೋಡಿ, ಹಾಕ್ತೀನಿ ನೋಡಿರಿ. ರೈಟ್. ಓಕೆ, ಥ್ಯಾಂಕ್ ಯು ಸರ್. ನೋಡಿ, ಥ್ಯಾಂಕ್ ಯು ಸರ್ ಅಂತ ಹೇಳಿದ್ರು. ನನಗೇನು ದೊಡ್ಡವ್ರು ರೀ ಅವರು. ಓಕೆ, ನನಗೇನು ದೊಡ್ಡವರು ಆದ್ರೂ ಕೂಡ ನಾನು ಮತ್ತೆ ಫೋನ್ ಮಾಡಿ ಅವ್ರಿಗೆ ಕರೆನ್ಸಿ ಹಾಕ್ತೀನಿ ಅಂತ ಹೇಳಿದ್ರು. ಮತ್ತು ಥ್ಯಾಂಕ್ ಯು ಸರ್ ಅಂತೇಳಿ ಲಾಸ್ಟಿಗೆ. ನನಗಿನ್ನ ದೊಡ್ಡವರು, ನಾನು ಸಣ್ಣವರು. ಓಕೆ, ಇರಲಿ. ಈ ಒಂದು ವಿಡಿಯೋ ಅವ್ರಿಗೆ ಸಿಕ್ತಪ್ಪ ಅಂದ್ರೆ ಅವರು ಸ್ವಲ್ಪ ಲೈಕ್ ಗೀಕ್ ಆಮೇಲೆ ಏನೇನೋ ಮಾಡಿರಿ, ಶೇರ್ ಮಾಡಿರಿ. ಓಕೆ, ಅವರು ಕೂಡ ಈ ವಿಡಿಯೋ ನೋಡ್ತಾರೆ ಏನೋ ಗೊತ್ತಿಲ್ಲ. ಸೊ ಬನ್ನಿ, ಈ ಒಂದು ನಂಬರನ್ನು ಸೇವ್ ಮಾಡಬೇಕು. ಸೇವ್ ಮಾಡಿ ಅವರಿಗೆ ನಂಬರನ್ನು ನಾನು ಆ್ಯಕ್ಟಿವೇಶನ್ ಮಾಡಿ, ಅವ್ರ ನಂಬರ್ ಆ್ಯಕ್ಟಿವೇಶನ್ ಅಲ್ಲ, ಸೇವ್ ಮಾಡಬೇಕು. ಆಮೇಲೆ ಐತಿ ಫೋನ್ಪೇನಾಗ ಹೋಗತ್ತೆ ರೀ. ಓಕೆ, ಸೇವ್ ಏನು ಮಾಡೋಣ, ಮಿಸ್ ರಿಚಾರ್ಜ್. ಓಕೆ, ಇದೆಲ್ಲ ಸೇವ್ ಮಾಡಿದ್ವಿ. ಮತ್ತು ನಾವು ಹೌದಲ್ಲಪ್ಪ ನೋಡಿ ಮತ್ತೇನಾಗಿತ್ತು. ಓಕೆ, ಅಲ್ಲದು ಇನ್ನೊಂದು
ಮತ್ತು ನಾನು ಮತ್ತು ಬಲ್ಲಿಯವ್ರಿಗೆ ಹಾಕಿದ್ದೆ ನಾನು ಫೋನ್ ಮಾಡಬೇಕಾಗಿತ್ತು ಹೇಳಿದ ನಂಬರು 728 ಲಾಸ್ಟ್ ನಂಬರ್. ಓಕೆ, ಇವಾಗ ನಾನು ಫೋನ್ಪೇನಾಗ ಹೋದೆ ರೀ. ಇವಾಗ ಕರೆನ್ಸಿ ಹಾಕಾಕತ್ತೀನಿ. ಓಕೆ, ಇಲ್ಲಿ ಒಂದು ಸ್ಕ್ರೀನ್ ಬರುತ್ತೆ ನೋಡಿ. ಓಕೆ, ರೆಕಾರ್ಡಿಂಗ್ ಚಾಲು ಮಾಡ್ತಾಯಿದ್ದೀನಿ. ರೆಕಾರ್ಡಿಂಗ್ ಚಾಲು ಆಯಿತು, ಒಂದು ಸ್ಕ್ರೀನ್ ಬರುತ್ತೆ. ಓಕೆ, ಅದು ಕರ್ರಾಗಿತ್ತರಪ್ಪ ಅಂದ್ರೆ ಓಕೆ, ನಾನು ನಿಮಗೆ ಸ್ಕ್ರೀನ್ ಫೋಟೋನು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ಓಕೆ, ಇವಾಗ ನೆಕ್ಸ್ಟ್ ನಾನು ಮಾಡಬೇಕು ಅಂದರೆ ಮೊಬೈಲ್ ನಂಬರ್ನ ತೊಗೋಬೇಕು ಮತ್ತು ಆ ಫೋನ್ ನಂಬರ್ನ ನಾನು ಹೊಡಿಬೇಕು ಅಂದರೆ ಇಲ್ಲಿದೆ. ಓಕೆ, ಇಲ್ಲಿ ಬಂದರೆ ಮಿಸ್ ರಿಚಾರ್ಜ್ ಅಂತಿಲ್ವ ಸೇವ್ ಮಾಡಿದ್ದೀನಿ. ಓಕೆ, ಇವಾಗ ಏನಿದೆ ಅವ್ರ ಅಮೌಂಟ್ ಎಷ್ಟಿದೆ ಅಂತ ನೋಡೋಣ. ಅವ್ರದ್ದು ಅಮೌಂಟು 349 ಇದೆ. ನಾನು ಹಾಕ್ತಾಯಿದ್ದೀನಿ 349, 349 ನೋಡಿ ಪೇ ಮಾಡ್ತಾಯಿದ್ದೀನಿ. ಓಕೆ, 1 ಪೇ ಅಂತ ಬಂತು. ಪಾಸ್ವರ್ಡ್ ಹೊಡಿಬೇಕಂತೆ 1 ನೋಡಿ. ಓಕೆ, ಪೇ ಮಾಡಿದೆ. ಇವಾಗ ಫೋನ್ ಮಾಡಿ ಕೇಳೋಣ ಹೇಗೆ ಅಂತಾರೆ ನೋಡಿ. ಓಕೆ, ಬನ್ನಿ ಮತ್ತೆ ಫೋನ್ ಮಾಡಿ. ಫೋನ್ ಎತ್ತವಾಡ್ರು ಹಾಗೂ ಹಾಕಿ ನೋಡ್ರಿ. ಆಯ್ತು ಸರ್, ಬನ್ನಿ ಸರ್. ಓಕೆ ಸರ್. ಓಕೆ, ಆಯ್ತು ಹೇಳ್ರಿ. ಬಂತು ರೊಕ್ಕ ಬಂದು ಸಾಕಾಗೈತಿ, ನೀನೇನು ಬೇಕಪ್ಪ ನನಗೆ ಹೇಳ್ತಾರೋ ಏನೋ ಗೊತ್ತಿಲ್ಲ. ಸೊ ಈ ಒಂದು ವಿಡಿಯೋ ಎಂಡ್ ಆಗುತ್ತೆ. ಮತ್ತು ಹೇಗಿತ್ತು ಒಂದು ವಿಡಿಯೋ ಮತ್ತು ಅಮೇಜಿಂಗ್ ಆಗಿ ನಾನು ಒಂದು ಯೂಟ್ಯೂಬ್ ಚಾನಲಲ್ಲಿ ಬೇರೆ ವಿಡಿಯೋನೂ ಕೂಡ ಅಗದಿ ಅಮೇಜಿಂಗ್ ಸಿಗರೇಟ್ ಪ್ಲೇಸ್ನಲ್ಲಿ 100 ರೂಪಾಯಿ ಬಂದಿದ್ದು ಕೂಡ ವಿಡಿಯೋ ಮಾಡಿದ್ದೀನಿ. ಮತ್ತು ಅಗದಿ ಅಮೇಜಿಂಗ್ ಸಾಂಗ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ ಮತ್ತು ಗೇಮಿಂಗು ಅವೆಲ್ಲ ಒಂದು ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬೇರೆ ಚಾನಲ್ ಮಾಡಿಲ್ಲ, ಹೋಗಿ ವಾಚ್ ಮಾಡಿ. ಬೇರೆ ಚಾನಲ್ ಮಾಡಲ್ಲ, ಒಂದು ಚಾನಲ್ ಹಾಕ್ತಾನೆ. ಅದಕ್ಕೆ ಬೇರೆ ಚಾನಲ್ ಮಾಡೋಕ್ಕೆ ನನಗೆ ಅಷ್ಟು ಅನುಕೂಲ ಇಲ್ಲ. ಅದಕ್ಕೆ ಒಂದೇ ಚಾನಲ್ ಎಲ್ಲನೂ ಪ್ಲೇ ಲಿಸ್ಟ್ ಮಾಡಿ ಹಾಕ್ತಾಯಿದ್ದೀನಿ. ಮಸ್ತಾಗಿ ಹೋಗಿ ವಾಚ್ ಮಾಡಿ. ಸಿಗ್ತೀನಿ ಬೇರೋದ್ರೆ ಇದೇ ಥರ ಒಂದು ಅಮೇಜಿಂಗ್ ಆಗಿ. ಲೈಕ್, ಶೇರ್, ಕಾಮೆಂಟ್. ಬಾಯ್.